ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು BTU ಗುರು. ಈ ವಿಡಿಯೋದಲ್ಲಿ 25 ಸ್ಕೀಮ್ ಫಸ್ಟ್ ಸಮ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಬಹಳ ಜನ ನಮಗೆ ಮೆಸೇಜ್ ಮಾಡ್ತಾ ಇದ್ರು, ಮೇಲ್ ಮಾಡ್ತಾ ಇದ್ರು. ಸೊ ಸ್ಟೂಡೆಂಟ್ಸ್ ಪೇಷನ್ಸ್ ಇಂದಿದ್ರೆ ಖಂಡಿತ ರಿಸಲ್ಟ್ ಅಪ್ಡೇಟ್ ಮಾಡ್ತಾರೆ. ರೀಸೆಂಟ್ ಆಗಿ ಎಕ್ಸಾಮ್ ಬರೆದ್ರೆ ಕಂಪ್ಲೀಟ್ ಆಗಿದೆ, ಹೌದಾ? ಅದ್ರ ಜೊತೆಗೆ ಸ್ಟೂಡೆಂಟ್ಸ್ ಕ್ವಶನ್ಸ್ ಕೇಳ್ತಾ ಇದ್ರು. ನಾವು 40 ಮಾರ್ಕ್ಸ್ ಕರೆಕ್ಟ್ ಬರ್ದಿದ್ದೀವಿ, ಅದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಮಾರ್ಕ್ಸ್ನ ಕಟ್ ಮಾಡಿ ಫೇಲ್ ಮಾಡ್ತಾರ ಅಥವಾ ಪಾಸ್ ಮಾಡ್ತಾರ ಅಂತ ನಾನು ನಿಮಗೆ ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೀವೇನು ಮಾಡಿದ್ರ 40 ಮಾರ್ಕ್ಸ್ಗೆ ಬರೆದಿದ್ದೀರಾ, ಹೌದಾ? ಇದರಲ್ಲಿ ಫೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಮತ್ತು ಅದೇ ರೀತಿ ಪಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಎರಡು ಚಾನ್ಸಸ್ ಇರುತ್ತೆ. ಸೊ ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಕೆಲವೊಬ್ಬರು 80 ಮಾರ್ಕ್ಸ್ ಬರೀತಾರೆ. ಇದರಲ್ಲಿ ಅವ್ರಿಗೆ 35 ಅಂದರೆ ಪಾಸ್ ಆಗ್ಬೋದು, ಅಥವಾ ಫೇಲ್ ಆಗ್ಬೋದು, ಅಥವಾ 75+ ಸ್ಕೋರ್ ಮಾಡ್ಬೋದು, ಅಥವಾ 60 ಮಾರ್ಕ್ಸ್ ಆದರೂ ಬರ್ಬೋದು. ಸೊ ಇಷ್ಟೆಲ್ಲ ಚಾನ್ಸಸ್ ಇರುತ್ತೆ. ಓಕೆ, ಅದು 80 ಮಾರ್ಕ್ಸ್ ಬರ್ತಾರೆ. ಯಾವ ರೀತಿ ಇವೆಲ್ಲ ಚಾನ್ಸಸ್ ಇರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಫಸ್ಟಿಗೆ ಪಾಯಿಂಟ್ಸ್. ನೀವು ಆನ್ಸರ್ನ ಪಾಯಿಂಟ್ಸ್ ವೈಸ್ ಬರೀಬೇಕು, ಮತ್ತೆ ಅನ್ವಾಂಟೆಡ್ ಬೇಕಿಲ್ಲ ಪಾಯಿಂಟ್ಸ್ ಎಲ್ಲ ನೀವು ಇನ್ಕ್ಲೂಡ್ ಮಾಡ್ತೀರಲ್ಲ, ಆವಾಗ ನಿಮಗೆ ಪಾಯಿಂಟ್ಸ್ ಹೋಗುತ್ತೆ. ಸೊ ಪಾಯಿಂಟ್ಸ್ನ ಕರೆಕ್ಟಾಗಿ ಬರೆದಿರಬೇಕು. ಅದಾದಮೇಲೆ ಡಯಾಗ್ರಾಮ್. ಓಕೆ, ಡಯಾಗ್ರಾಮ್ ಒಂದು ವೇಳೆ ಕೇಳಿದರೆ ನೀಟ್ ಎಕ್ಸ್ಪ್ಲೇನ್ ವಿತ್ ನೀಟ್ ಸ್ಕೆಚ್ ಅಥವಾ ನೀಟ್ ಡಯಾಗ್ರಾಮ್ ಅಂತ ಕೇಳಿದರೆ ಮಾತ್ರ ಡಯಾಗ್ರಾಮ್ ಹಾಕಬೇಕು. ಸುಮ್ಮನೆ ಆ ಒಂದು ಕ್ವಶನ್ಗೆ ಡಯಾಗ್ರಾಮ್ ಇಲ್ಲ ಅಂತಂದರೆ ನೀವು ಡಯಾಗ್ರಾಮ್ ಹಾಕಿದರೆ ಅದಕ್ಕೆ ಮಾರ್ಕ್ಸ್ ಕೊಡಲ್ಲ, ಇನ್ನು ಕಟ್ ಮಾಡ್ತಾರೆ, ಮೈನಸ್ ಆಗುತ್ತೆ. ಸೊ ಆ ರೀತಿ ಮಾಡೋಕೆ ಹೋಗ್ಬಿಟ್ರಿ. ಡಯಾಗ್ರಾಮ್ ಕೇಳಿದ್ರೆ ಅದು ಮತ್ತೆ ನೀಟಾಗಿ ನೀವು ಡಯಾಗ್ರಾಮ್ ಹಾಕಿದರೆ ಖಂಡಿತ ಒಳ್ಳೆ ರೀತಿಯೇ ನೀವು ಸ್ಕೋರ್ ಮಾಡ್ಬೋದು, ಜಾಸ್ತಿ ಮಾರ್ಕ್ಸೇ ಕೊಡ್ತಾರೆ. ಅದಾದಮೇಲೆ ಫ್ಲೋ ಚಾರ್ಟ್ ಕೂಡ ಅಷ್ಟೇ. ಫ್ಲೋ ಚಾರ್ಟ್ ಒಂದು ವೇಳೆ ಕೇಳಿದರೆ ಮಾತ್ರ ಹಾಕಬೇಕು, ಸುಮ್ಮನೆ ಹಾಕಕ್ಕೆ ಹೋಗ್ಬೇಡ್ರಿ. ಫ್ಲೋ ಚಾರ್ಟ್ ಆದಮೇಲೆ ಇದು ಡಯಾಗ್ರಾಮ್ಗೆ ಲೇಬಲ್. ಬಹಳ ಜನ ಲೇಬಲ್ ಮಿಸ್ ಮಾಡಿಬಿಡ್ತಾರೆ. ಸೊ ಲೇಬಲಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಡಯಾಗ್ರಾಮ್ ಜೊತೆಗೆ. ಪಾಯಿಂಟ್ಸ್ ಆಯಿತು, ಡಯಾಗ್ರಾಮ್ ಆಯಿತು, ಫ್ಲೋ ಚಾರ್ಟ್ ಆಯಿತು. ಅದಾದಮೇಲೆ ಇಂಟ್ರೊಡಕ್ಷನ್ ಸ್ಟಾರ್ಟಿಂಗಲ್ಲಿ ಯಾವುದಾದ್ರೂ ಲಾ ಕೇಳಿದರೆ ಡೈರೆಕ್ಟ್ ಡಯಾಗ್ರಾಮ್ ಹಾಕ್ಬಿಟ್ಟು ಕೆಳಗಡೆ ಸ್ಟಾರ್ಟ್ ಮಾಡ್ಕೊತ ಹೋಗ್ತಾರೆ. ಸೊ ಆ ರೀತಿ ಮಾಡಬಾರ್ದು. ಒಂದು ವೇಳೆ ಲಾ ಕೇಳಿದರೆ ಫಸ್ಟಿಗೆ ಲಾ ಬರೀರಿ, ಇದು ಲಾ ಇಲ್ಲಿ ಬರೀಬೇಕು. ಲಾ ಬರೆದ್ಮೇಲೆ ಇಲ್ಲಿ ಡಯಾಗ್ರಾಮ್ ಬರೀಬೇಕು. ಓಕೆ, ಡಯಾಗ್ರಾಮ್ ಆದಮೇಲೆ ಮತ್ತೆ ಕಂಟೆಂಟ್, ಅದರ ಎಕ್ಸ್ಪ್ಲನೇಷನ್ ಈ ರೀತಿ ಬರೀಬೇಕು. ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಫಸ್ಟಿಗೆ ಡಯಾಗ್ರಾಮ್ ಹಾಕ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾರೆ, ಹೌದಾ? ಸೊ ಇದು ಪ್ರೆಸೆಂಟೇಷನು ಬಹಳ ಕೆಟ್ಟದಾಗಿ ಕಾಣುತ್ತೆ. ನೀವು ಆನ್ಸರು ನೀವು ಕೆಲವೊಬ್ರು ರಾಂಗ್ ಆನ್ಸರೇ ಬರೀತಾ ಇರ್ತಾರೆ, ಅವ್ರಿಗೆ ಒಳ್ಳೆ ರೀತಿ ಮಾರ್ಕ್ಸೇ ಕೊಡ್ತಾರೆ. ಸಮಥಿಂಗ್ ಗ್ರೇಟ್ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ಏನಕ್ಕೆ ಅಂತಂದರೆ ಪ್ರೆಸೆಂಟೇಷನ್ ಚಲೋ ಇರುತ್ತೆ. ಈ ರೀತಿ ಪ್ರೆಸೆಂಟೇಷನ್ ಇರಬೇಕು ನಿಮ್ಮದು, ಈ ರೀತಿ ಅಲ್ಲ. ಓಕೆ, ಸೊ ಪ್ರೆಸೆಂಟೇಷನ್ನ ಯಾವ ರೀತಿ ನೀವು ಮಾಡ್ತೀರಾ ಅದ್ರ ಮೇಲೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸೆಂಟೇಷನ್ ಅಂದರೆ ಅಂಡರ್ಲೈನ್ ಹಾಕೋದು ಕೆಲವೊಂದು ಟಾಪಿಕ್ಸ್ ಅಥವಾ ಕೆಲವೊಂದು ಪಾಯಿಂಟ್ಸ್ಗೆ, ಅದಾದಮೇಲೆ ನೀಟಾಗಿ ಬರೆಯೋದು, ಮತ್ತು ಕೋಲನು ಸೆಮಿಕೋಲನು ಇವೆಲ್ಲ ಕರೆಕ್ಟಾಗಿ ಹಾಕಬೇಕು. ಸೊ ಎಲ್ಲೆಲ್ಲಿ ಬೇಕಿರುತ್ತೆ, ಎಲ್ಲೆಲ್ಲಿ ಬೇಕಿರಲ್ಲ. ಸೊ ಈ ರೀತಿ ಪ್ರತಿಯೊಂದನ್ನು ಒಟ್ಟು ನಿಮ್ಮ ಪೇಪರ್ ಏನಿರುತ್ತೆ ಕರೆಕ್ಟ್ ಮಾಡ್ತಾರಲ್ಲ, ಅವ್ರಿಗೆ ಎಲ್ಲಿಯೂ ಕೂಡ ಇವಾಗ ರಾಂಗ್ ಬರೀತಾರೆ ಅಂತ ಅನಿಸ್ಬಾರ್ದು. ಸೊ ನೀಟಾಗಿ ಬರೀಬೇಕು. ಟೈಮ್ ತೊಗೊಳ್ಳಿ, 3 ಅವರ್ಸ್ ಟೈಮ್ ಇರುತ್ತೆ. ಟೈಮ್ ತೊಗೊಳ್ಳಿ, ನಿಧಾನವಾಗಿ ಬರೀರಿ, ಯೋಚನೆ ಮಾಡಿ. ಓಕೆ, ಮತ್ತೆ ಕಚ್ಚಿ ಬಿಚ್ಚಿ ಈ ರೀತಿ ರಫ್ ಆ್ಯಂಡ್ ಟಫ್ ಬರೆದ್ರೆ ಅವ್ರು ಓದೋರಿಗೆ ಕೂಡ ಓದೋಕ್ಕಾಗಲ್ಲ, ಅದು ರಾಂಗ್ ಹಾಕ್ಬಿಡ್ತಾರೆ. ಕರೆಕ್ಟ್ ಇದ್ರು ಕೂಡ ರಾಂಗ್ ಆಗ್ತಾರೆ ಸಮ್ಟೈಮ್ಸ್. ಸೊ ಅದಕ್ಕೆ ಮೈನಸ್ ಆಗ್ತಾ ಹೋಗುತ್ತೆ ನಿಮ್ಮ ಮಾರ್ಕ್ಸ್. 80 ಮಾರ್ಕ್ಸ್ ಬರೆದ್ರು ಕೂಡ 75, 60 ಅಥವಾ 35 ಈ ಲೆವೆಲಿಗೆ ಬಂದ್ಬಿಡುತ್ತೆ. ಅದಕ್ಕೆ ಆ ರೀತಿ ಮಿಸ್ಟೇಕ್ಸ್ನ ಮಾಡಬೇಡ್ರಿ. ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬರೀತಿರಲ್ವಾ, ಅವಾಗ ಕ್ಲಿಯರ್ ಆಗಿ ನೀವು ಬರೀಬೇಕು. ಓಕೆ, ನಾನು ಪಾಯಿಂಟ್ಸ್ ಏನೇನು ಹೇಳಿದ್ದೀನಿ ನೆನ್ಪಿಟ್ಕೊಳ್ಳಲ್ಲ. ಸೆಮಿಕಾಲನ್ ಇದ್ದರೆ ಸೆಮಿಕಾಲನ್ ಆಗಬೇಕು, ಆ ಪಾಯಿಂಟ್ಸ್ ಕರೆಕ್ಟಾಗಿ ಬರೀಬೇಕು, ಇಂಟ್ರೊಡಕ್ಷನ್ ಪಾರ್ಟ್ನ ಕರೆಕ್ಟಾಗಿ ಬರೀಬೇಕು, ಡಯಾಗ್ರಾಮ್ಗೆ ಲೇಬಲ್ ಮಾಡಬೇಕು. ಓಕೆ, ನೆಕ್ಸ್ಟ್ ಹೋಗಿ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಹೇಳ್ತೀನಿ ನೋಡಿ. 18th ಫೆಬ್ರವರಿ ನಿಮಗೆ ಲಾಸ್ಟ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ, ಹೌದಾ? ನೀವು ಲಾಸ್ಟ್ ಎಕ್ಸಾಮ್ ಬರೆದಿರೋಂಥ ಡೇಟ್ ಇದು. ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ 45 ಡೇಸ್ ಟೈಮ್ ಬೇಕು ರಿಸಲ್ಟ್ ಬರೋದಕ್ಕೆ. ಸಮ್ಟೈಮ್ಸ್ ಬಿಟ್ಟವ್ರು ಏನು ಮಾಡ್ತಾರೆ, 30 ಡೇಸ್ ಅಷ್ಟೊತ್ತಿಗೆ ರಿಸಲ್ಟ್ನ ಬಿಟ್ಬಿಡ್ತಾರೆ. ಇಲ್ಲಾಂದರೆ 21 ಡೇಸು ಅಥವಾ 20 ಡೇಸು, ಸಮ್ಟೈಮ್ಸ್ 15 ಡೇಸು. ಅದಾದಮೇಲೆ ಕೆಲವೊಂದು ಸತೆ ಓಕೆ ನಿಮಗೆ ಗೊತ್ತಿಲ್ಲ, ಸ್ಪೆಷಲಿ ಟೈಮ್ ಬೇಕಾಗುತ್ತೆ. ಫಸ್ಟ್ ಸಮ್ಗೆ ಬರ್ತಾ ಇವಾಗ 7 ಸಮ್ 8 ಸಮ್ 6 ಸಮ್ ಇರುತ್ತಲ್ಲ, 1 ವೀಕಲ್ಲೇ ರಿಸಲ್ಟ್ ಬಿಟ್ಬಿಡ್ತಾರೆ. ಸಮ್ಟೈಮ್ಸ್ ಬಹಳ ಬೇಗ ಆಯ್ತಲ್ಲ, ಬರೀ 7 ಡೇಸ್ ಅಷ್ಟೇ. ಸೊ ಟೈಮ್ ತಗೋತಾರೆ, ಬಟ್ 45 ಡೇಸ್ ಅಬೌವ್ ಅಥವಾ 45 ಡೇಸ್ಗಿನ ಮುಂಚೆನೇ ರಿಸಲ್ಟ್ನ ಅಪ್ಡೇಟ್ ಮಾಡ್ತಾರೆ. ನಾವು ಕೂಡ ನಮ್ಮ ವಾಟ್ಸಪ್ ಚಾನಲಲ್ಲಿ ಡೈರೆಕ್ಟ್ ರಿಸಲ್ಟ್ ಬಂದ ತಕ್ಷಣ ನಾವು ಲಿಂಕ್ ಹಾಕಿಬಿಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ರಿಸಲ್ಟ್ ಏನು ಬಂದರೂ ಕೂಡ ಟೆನ್ಷನ್ ತೊಗೋಬೇಡ್ರಿ. ಪಾಸ್ ಆದರೆ ಒಳ್ಳೆಯದು, ಫೇಲ್ ಆದರೆ ಬ್ಯಾಕ್ಲಾಗ್ ಇರುತ್ತೆ, ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಟೆನ್ಷನ್ ತೊಗೋಬೇಡ್ರಿ. ಏನೋ ನಮ್ಮ ಫ್ರೆಂಡ್ಸ್ ಎಲ್ಲ ಕ್ಲಿಯರ್ ಮಾಡಿದ್ರು, ನಾನೇ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಏನೋ ಬ್ಯಾಕ್ಲಾಗ್ ಅಂತ ಬಹಳ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಖಂಡಿತ ಪಾಸ್ ಆಗ್ತೀರಾ. ನೆಕ್ಸ್ಟ್ ಟೈಮ್ ಬರೀರಿ, ನಿಧಾನವಾಗಿ ಯೋಚನೆ ಮಾಡಿ ಬರೀಬೇಕು. ನಾನು ಪಾಯಿಂಟ್ಸ್ ಹೇಳಿದ್ನಲ್ಲ ಅವೆಲ್ಲ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಸಮ್ಗೆ ಖಂಡಿತ ಅದನ್ನೇ ಫಾಲೋ ಮಾಡಿರಿ. ಪ್ರೆಸೆಂಟೇಷನ್ ಮುಖ್ಯ. ಓಕೆ, ಆನ್ಸರು ಯಾರು ಬೇಕಾದರೂ ಟೆಕ್ಸ್ಟ್ ಬುಕ್ ನೋಡಿ ಅಥವಾ ChatGPT ನೋಡಿ ಓದ್ತಾರೆ, ಬಟ್ ನೀವು ಪ್ರೆಸೆಂಟೇಷನ್ ಮಾಡ್ತಿರಲ್ಲ ಅದು ಬಹಳ ಇಂಪಾರ್ಟೆಂಟ್. ನೀಟಾಗಿ ಬರೀಬೇಕು, ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡಬೇಕು,
ಅಂಡರ್ಲೈನ್ ಮಾಡಬೇಕು. ಸೊ ಪ್ರತಿಯೊಂದು ನಾನು ಇನ್ನು ಹಳೆ ವಿಡಿಯೋದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಹಳಷ್ಟು. ಅವನ್ನ ಬೇಕಾದರೆ ನೀವು ನೋಡ್ಕೋಬಹುದು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.